ಒಬ್ಬ ಹೀರೋ ಆಗಿ ನಾನು ಒಂದು ಮಾತು ಯಾವಾಗ ಹೇಳ್ತೀನಿ, ಕಡೆ ದಿವಸ ಥಿಯೇಟರ್ಲಿರೋದ್ರೆ ನನ್ನ ಕೈಲಿ ಎಷ್ಟಾಗುತ್ತೆ ಪ್ರಮೋಟ್ ಮಾಡ್ತೀನಿ ಅಂತ. ಆ ಥಿಯೇಟರ್ಲಿರೋರ್ಗೆ ನಾನು ಸಿನಿಮಾ ಇದ್ದೇ ಇರ್ತೀನಿ. ಸ್ಟಾರ್ಟ್ ಆದಾಗಿಂದ ಕಡೆ ದಿವಸದವರೆಗೂ ನಾನು ಇದ್ದೇ ಇರ್ತೀನಿ. ಅದು ನಾನು ಯಾವತ್ತೂ ನನ್ನ ತಂಡನ ಬಿಟ್ಕೊಡಲ್ಲ. ಒಂದು ನಿರ್ಮಾಪಕರನ್ನಾಗಲಿ, ಒಂದು ಆರ್ಟಿಸ್ಟ್ಗಳನ್ನಾಗಲಿ, ನನ್ನ ಟೆಕ್ನಿಷಿಯನ್ಸ್ನಾಗಲಿ ಯಾವತ್ತೂ ನನ್ನ ಮಾತಾಡ್ತಾರೆ ಕಡೆವರೆಗೂ ನಾನು ಲೊಕೇಶನ್ ಅದು ಶೂಟ್ ಮುಗಿಸ್ಕೊಂಡು ಈ ಸಿನಿಮಾದಲ್ಲೂ ಆಗಿದೆ. ಪ್ರತಿ ಸಿನಿಮಾದಲ್ಲೂ ಹಾಗೆ ಮಾಡ್ತಾ ಇದ್ದೀನಿ. ಬೆನ್ನೆ ಮತ್ತು ಬಳ್ಳನ್ ಕ್ಯಾರೆಕ್ಟರ್ ಶಿವ ಮತ್ತು ಗಿರಿ ಸ್ಪೆಷಲ್ ಟೆನ್ಷನ್ ಮಾಡಲೇಬೇಕು. ಯಾಕಂದ್ರೆ ಅವರು ಅರ್ಜುನ್ ನಾನು ಹೇಗೆ ನಮ್ಮ ಹೀರೋಯಿನ್ನು ಅಥವಾ ಪ್ರೊಡ್ಯೂಸರ್ ಡೈರೆಕ್ಟರ್ ಹೇಗೆ ಪಿಲ್ಲರ್ಗಳಾಗ್ತೀವೋ ಹಾಗೆ ಇನ್ನೂ ಕೂಡ ಎಷ್ಟು ಚೆನ್ನಾಗಿ ಗೊತ್ತಿದ್ದಾರೆ ಸಿನಿಮಾ, ಹೆಂಗೆ ಎಂಟರ್ಟೈನ್ ಮಾಡಿದ್ದಾರೆ ಈ ಸಿನಿಮಾ. ಆ ಕಾರಣಕ್ಕೆ ಇವತ್ತು ಇಡೀ ಕರ್ನಾಟಕ ಪ್ರಶಸ್ತಿ ತೆರೆ ಮೇಲೆ ಬಂದಿದೆ. ಆಶೀರ್ವಾದನ ಬೇಳ್ತಾ ಇದ್ದೀವಿ. ಸಿನಿಮಾ ನೋಡಿ ಮಾಡಿ ಸೆಲೆಬ್ರೇಟ್ ಮಾಡಿ ಇದೆಲ್ಲ ಮುಗಿದ ಮೇಲೆ ನಮಗೆಲ್ಲರಿಗೂ ಇದೆ. ಖಂಡಿತವಾಗ್ಲೂ ನಾವು ಮಾಡ್ತೀವಿ. ಈ ಸಿನಿಮಾನ ದೊಡ್ಡ ಮಟ್ಟಕ್ಕೆ ಗೆಲ್ಲಿಸ್ಕೊಳ್ಳಿ. ಈಗ ಎಲ್ಲ ಕಡೆ ತುಂಬ ಚೆನ್ನಾಗಿ ಓಪನಿಂಗ್ ತೊಗೊಂಡಿದೆ. ಮಂಡ್ಯ ಆಗೋದು, ಮೈಸೂರು ಆಗೋದು, ದಾವಣಗೆರೆ ಎಲ್ಲ ಕಡೆ ತುಂಬ ಚೆನ್ನಾಗಿ ಓಪನಿಂಗ್ ತೊಗೊಂಡಿದೆ. ಈ ಒಂದು ಸಂಭ್ರಮ ಇವತ್ತು ನಾವು ನಿದ್ದೆ ಮಾಡೋದಕ್ಕೆ ನೆಮ್ಮದಿಯಾಗಿ ಅವಕಾಶ ಆಗಿದೆ. ಇವತ್ತು ನಮ್ಮ ಇಡೀ ಬಹುಶಃ ಮೋಸ್ಟ್ ಆ ಸೂಪರ್ ಸ್ಟಾರ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಅವರ ಎಫರ್ಟ್ ನನಗಿಂತ ತುಂಬ ಚೆನ್ನಾಗಿದೆ. ಅವ್ರ ಎಂಟ್ರಿ ಬಂದಾಗ ಮೈ ರೋಮಾಂಚನ ಆಗಿದೆ. ಬಹುಶಃ ನಾನು ಅವ್ರನ್ನ ತುಂಬ ವರ್ಷಗಳಾಗಿತ್ತು ಆಧಾರ ನೋಡಿ. ಅವ್ರು ನೋಡೋದೇ ಒಂದು ಸೆಲೆಬ್ರೇಷನ್. ನಮಗೆ ನಮ್ಮ ಸೂಪರ್ ಸ್ಟಾರ್ ಆ ಸೆಲೆಬ್ರೇಷನ್ ಅದು ಜನ ಅಲ್ಲ, ನಾವು ಅವ್ರ ಎಂಟ್ರಿ ಕೊಟ್ಟಾಗ ಆ ಒಂದು ಖುಷಿ, ಆ ಒಂದು ಸೌಭಾಗ್ಯನ ಅವ್ರು ನಮ್ಗೆ ಕೊಟ್ಟಿದ್ದಾರೆ. ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಎಲ್ಲರನ್ನೂ ಕೂಡಿಸಿ ದೊಡ್ಡ ಬಜೆಟಿನ ಸಿನಿಮಾನ ಇಷ್ಟು ದೊಡ್ಡ ಹಣ ಹಾಕಿ ನಮ್ಮ ನಿರ್ಮಾಪಕರು ನಿರ್ಮಿಸಿದ್ದಾರೆ. ಉಮೇಗೌಡರು ಅವ್ರ ಬ್ಯಾನರಲ್ಲಿ 10 ಸಿನಿಮಾಗಳು ಬಂದು ನಾನು ಒಬ್ಬನಿಗೆ ಅಲ್ಲ 10 ಜನ ಹೀರೋಗಳ ಸಿನಿಮಾ ಮಾಡಲಿ, ಅವರು 10 ಜನ ಡೈರೆಕ್ಟರ್ಗಳ ಸಿನಿಮಾ ಮಾಡಲಿ. ಹೀಗೆ ಕನ್ನಡ ಇಂಡಸ್ಟ್ರಿ ಬೆಳೆಸಿ ಎಲ್ಲರೂ ಬಂದು ಸಿನಿಮಾ ಮಾಡಿ. ಥ್ಯಾಂಕ್ ಯು. ಸಂದೀಪಣ್ಣ ಸ್ವಲ್ಪ ಸಂದೀಪ ಸ್ವಲ್ಪ ಆ ಕಡೆ ಎಷ್ಟು ಖುಷಿ ಆಗ್ತಿದೆ, ಎಷ್ಟು ಮನಸ್ಸಿಗೆ ಎಷ್ಟು ಥರ ಈ ಕಳೆದೋಗಿರೋ ಮಕ್ಕಳು ಸಿಗ್ತಾರಲ್ಲ ಹಂಗಾಗ್ಬಿಟ್ಟಿತ್ತು. ಹೋಗಿರೋ ಮಕ್ಕಳು ಸಿಕ್ಕಿದಾಗ ತಂದೆ ತಾಯಿ ಸಿಗ್ತಾರಲ್ಲ ಆ ಥರ ಕಲ್ಪನೆಗಳನ್ನ ಪಡ್ಕೊಂಡಿದ್ವಿ ಅನ್ನೋಷ್ಟು ಖುಷಿ ಥಿಯೇಟ್ರಲ್ಲಿ. ಮೇಲ್ಗಡೆ ಕೂತಿದ್ವಿ, ಬಾಲ್ಕನಿಯಲ್ಲಿ ನೋಡ್ತಾ ಇದ್ವಿ. ಅದ್ರ ಬಗ್ಗೆ ಸ್ವಲ್ಪ ಏನೋ ಅನ್ನಿಸ್ತಾ ಇರಲಿಲ್ಲ. ಸೌಂಡ್ ಸ್ವಲ್ಪ ಕರೆಕ್ಟಾಗಿಲ್ವಾ ಅಂತ ಕೆಳಗಡೆ ಬಂದು ಅಲ್ಲಿ ಸೌಂಡ್ ಆಗಿರ್ಬೋದು, ಚೆನ್ನಾಗಿ ರಿಯಾಕ್ಷನ್ ಆಗಿರ್ಬೋದು, ಎಕ್ಸಲೆಂಟ್ ಆಗಿದೆ. ಸೊ ಇಂಥ ಒಂದು ಸಿನಿಮಾ ಅಯೋಗ್ಯವಾಗಿ ನಮ್ಮ ನಿರ್ದೇಶಕ ಮಹೇಶ್, ನಿರ್ಮಾಪಕರು ಸತೀಶ್ ಸರ್, ಎಲ್ಲ ಕಲಾವಿದರು ಮತ್ತು ತುಂಬ ಜನ ಹೇಳ್ತಿದ್ದೀನಿ. ತುಂಬ ನ್ಯಾಚುರಲ್ ಆಗಿದೆ ಸಿನಿಮಾ. ಈಗ ಬಯಸ್ತಿರೋದು ಅದನ್ನೇ, ಎಲ್ಲರೂ ನಮಗೆ ನ್ಯಾಚುರಲ್ ಆಗಿ ಹೊರಗಡೆ ಹೋಗ್ತೀವಿ.